ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರ ನಮ್ಮೆಲ್ಲ ಒಳ್ಳೆಯ ಜಗಳ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲಾಕ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಆರಂಭ ಮಾಡ್ತೀನಿ. ಇವತ್ತು ನಾ ಮಾಡುವಂಥ ಸೇವೆ ನನ್ನಂತ ಕೆಲವಂಥ ಗ್ರಂಥಗಳು ಸ್ವಾಮಿ ಸೇವೆದಾಗ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಒಂದು ವಸ್ತುಗಳನ್ನು ಇವತ್ತು ಏನು ಬೇಕಪ್ಪ ಸ್ವಾಮಿ ಸೇವೆದಾಗ ಏನು ಬೇಡ ಅಂತ ಸಂಪೂರ್ಣ ಮಾಹಿತಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಮೊದಲೇದಾಗಿ ನೀವು ಒಂದು ಲೈಕ್ ಕೊಡಬೇಕು, ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು, ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆನ ಪ್ರಸಾರ ಮಾಡಬೇಕು. ಮೊದಲನೇದಾಗಿ ಸ್ವಾಮಿ ಸೇವೆ ಅಂದರೆ ಏನ, ಸ್ವಾಮಿ ಮಹಾರಾಜರಂದ್ರೆ ಯಾರ ನನ್ನ ಮಾಹಿತಿಯನ್ನು ಸಂಪೂರ್ಣವಾಗಿ ನನ್ನ ಚಾನಲ್ದಾಗ ಅನೇಕ ವಿಡಿಯೋಗಳನ್ನ ಮಾಡಿ ಹೇಳಿದ್ದೇನೆ. ಆದರೆ ಇವತ್ತು ಶಾರ್ಟ್ಕಟ್ಟಾಗಿ ಒಂದು ಹೇಳಿದೆ. ಸ್ವಾಮಿ ಮಹಾರಾಜರು ಏನಿದಾರಲ್ಲ ನಾವು ದತ್ತ ಅವತಾರಿ ಅಂತೇಳಿ ಕರಿತೇವೆ. ಸ್ವಾಮಿ ಮಹಾರಾಜರವರ 4ನೇ ಅವತಾರ ದತ್ತ ಮಹಾರಾಜರವರ 4ನೇ ಅವತಾರ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ. ಸ್ವಾಮಿ ಮಹಾರಾಜರ ಅಕ್ಕಲ್ಕೋಟದಾಗ 22 ವರ್ಷ ತಮ್ಮ ಮಾನವ ರೂಪ ಆಧಾರಿತ ಅಥವಾ ಒಬ್ಬ ಸ್ವಾಮಿ ಮಹಾರಾಜರ ರೂಪದಾಗ ಅಲ್ಲಿ ಅವತಾರವನ್ನು ಮತ್ತು ಅವರ ಮುಕ್ತಿಯನ್ನು ಹೊಂದಿ ಈಗ ನಿರ್ಗುಣ ರೂಪದಾಗ ನಮ್ಗೆಲ್ಲರಿಗೂ ಸ್ವಾಮಿ ಸೇವೆಯನ್ನು ಮಾಡಿಸ್ಕೊತಿರ್ತಾರೋ ಅಥವಾ ಅನೇಕ ಸ್ವಾಮಿ ಭಕ್ತರಿಗೆ ತಮ್ಮ ಪ್ರಚಿತಿಯನ್ನು ನೀಡಿದಾರೆ. ಅವರ ಒಂದು ವಯದ ವಾಕ್ಯ ಐತಿ ಸ್ವಾಮಿ ಮಹಾರಾಜರ, ಹಮ್ಮ ಗಯಾ ನಹಿ ಜಿಂದಾ ಹೇ. ಇದು ಅನೇಕ ಸಲ ಸ್ವಾಮಿ ಭಕ್ತರಿಗೆ ಈ ಒಂದು ವಾಕ್ಯದ ಪ್ರಚಿತಿ ಕೂಡ ಬಂದಿದೆ. ಎಷ್ಟೋ ಫಿಲ್ಮ್ಗಳು ನೋಡಿದೆವು, ಎಷ್ಟೋ ಶಾರ್ಟ್ ಫಿಲ್ಮ್ಗಳು, ಎಷ್ಟೋ ವಿಡಿಯೋಗಳನ್ನ ಸ್ವಾಮಿ ಮಹಾರಾಜರ ಈ ಹಮ್ ಗಯಾ ನಹಿ ಜಿಂದಾ ಹೇ ಈ ವಾಕ್ಯದ ಮೇಲೆ ಶಾರ್ಟ್ ಫಿಲ್ಮ್ಗಳು ನೋಡಿದೆವು. ಆದರೆ ಇವತ್ತು ನಮ್ಗೆ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಬೇಕಾದ್ರೆ ಏನೇನು ಬೇಕಪ್ಪ, ಸ್ವಾಮಿ ಮಹಾರಾಜರ ನಿಯಮಗಳು ಭಾಳ ಕಠಿಣ ಇದಾವು. ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಿದ ಕೂಡಲೇ ನಾವು ಮಾಂಸಾಹಾರ ನಾವು ಬಿಡಬೇಕು, ಇಷ್ಟೆಲ್ಲ ವಿಚಾರಗಳು ನಮ್ಮ ತಲೆಯಾಗ ಓಡ್ತಿರ್ತಾವೆ. ಮೊದಲನೇದಾಗಿ ನಾವು ಒಂದು ಹೇಳೋದೇನಂದ್ರೆ, ನಮ್ಮ ಮನ್ಯಾಗ ನನ್ನ ಬಿಟ್ಟು ನಮ್ಮ ಮನ್ಯಾಗ ಎಲ್ಲರೂ ಮಾಂಸಾಹಾರ ನಾನ್ ವೆಜ್ ಊಟ ಮಾಡ್ತಾರೆ. ಹಾಗಾಗಿ ನನಗೆ ಯಾವತ್ತೂ ಯಾವುದೇ ರೀತಿ ಇದರಿಂದ ತೊಂದರೆ ಅಂತೂ ಆಗಿಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ಪ್ರತಿಯೊಬ್ಬರು ನನಗೆ ಸೇವೆ ಮಾಡೋದ್ನಾಗ ನೀ ಸೇವೆ ಮಾಡ್ತಿಲ್ಲ ಮಾಡೋಣ ಒಂದು ಸಪೋರ್ಟ್ ಕೂಡ ಮಾಡ್ತಿರ್ತಾರೋ, ಅವರು ಕೂಡ ಸೇವೆಯನ್ನು ಮಾಡ್ತಿರ್ತಾರೆ. ತನ್ನ ಮನ್ಯಾಗ ನಮ್ಮ ಮನೆಯವರ, ನಮ್ಮ ಮೈದನ, ನಮ್ಮ ನೆಗಾನಿ, ನಮ್ಮ ಅತ್ತಿ ಅಂದ್ರೆ ನಮ್ಮ 2ನೇ ನಂಬರ್ ಅತ್ತಿನ ಯಾರ್ಯಾರಿಗೆ ಹೇಳಿದನಲ್ಲ ಅವರೆಲ್ಲರೂ ಕೂಡ ಸ್ವಾಮಿ ಸೇವೆಯನ್ನು ಮಾಡಿದಾರೋ ಅವ್ರಿಗೂ ಕೂಡ ಅನುಭವ ಬಂದಿತ್ತು. ಇದ್ರಾಗ ಒಂದು ಸಣ್ಣ ಅನುಭವ ಏನು ಹೇಳ್ಕೋದಂದ್ರೆ, ನಮ್ಮ ಸ್ವಾಮಿ ಸೇವೆಯನ್ನು ಮಾಡಿದ ಕೂಡಲೇ ಕಷ್ಟಗಳು ಎದುರಾತವು. ಆದ್ರೆ ಆ ಕಷ್ಟವನ್ನು ಮೀರಿಸುವಂಥ ಸ್ವಾಮಿ ಮಹಾರಾಜ ನಮ್ಗೆ ಆ ಸಾಮರ್ಥ್ಯವನ್ನು ನೀಡಿದಾಗ ಆ ಸಾಮರ್ಥ್ಯವನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಸ್ವಾಮಿ ಮಹಾರಾಜ ನಮ್ಗೆ ಸೇವೆದ ಮುಖಾಂತರ ನೀಡ್ತಿರ್ತಾರೆ. ಇವತ್ತು ನಾನು ನಿಮ್ಗೆ ನನಗೆ ಸೇವೆ ಮಾಡುವಂಥ ಯಾವ್ಯಾವ ನಿಮ್ಗಿಂತ ವಿಶೇಷ ಸೇವೆಯನ್ನು ಮಾಡೋಲ್ಲ, ನಿಮ್ಗೆ ಯಾವ ಸೇವೆ ಹೇಳಿರ್ತೇನೆ ಅದನ್ನೇ ಮಾಡಿರ್ತಾನೋ. ನಂದು ಒಂದು ಪ್ರತಿನಿತ್ಯದ ಸೇವೆ ಯಾವುದಪ್ಪ ಅಂದ್ರೆ, ಪ್ರತಿನಿತ್ಯನ ತಪ್ಪದ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡ್ತಿರ್ತೇನೆ. ಯಾಕಂದ್ರೆ ನಾವು ನಿತ್ಯ ಸೇವೆಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೇವೆ. ಸ್ವಾಮಿ ಮಹಾರಾಜರ ಕೇಂದ್ರದಾಗಲಿ, ಸ್ವಾಮಿ ಮಹಾರಾಜರ ಸೇವಾದಾಗಲಿ, ಸ್ವಾಮಿ ಮಹಾರಾಜರ ಕೇಂದ್ರದಾಗಲಿ ನಿತ್ಯ ಸೇವೆಗೆ ಒಂದು ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಗುರು ಮೌಲ್ಯವ್ರು ಹೇಳ್ತಾರೆ, ಯಾವ ಭಕ್ತ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಪ್ರತಿನಿತ್ಯ ಮಾಡ್ತಲ್ಲ ಅವ್ನಿಗೆ ಯಾವುದೇ ರೀತಿ ಯಜ್ಞಗಳು, ಯಾವುದೇ ರೀತಿ ಪೂಜೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ವಾಮಿ ಮಹಾರಾಜರವ್ನು ಸ್ವತಃ ತಮ್ಮ ಕಾಳಜಿ ಅವನ ಕುಟುಂಬದ ಸಂರಕ್ಷಣೆಯನ್ನು ಮಾಡ್ತಿರ್ತಾರೆ. ಈ ಮಾತು ಕೂಡ ಅಷ್ಟೇ ಸತ್ಯ ಆಗಿ. ಹಾಗಾದ್ರೆ ಇವತ್ತನ ಸ್ವಾಮಿ ಮಹಾರಾಜರ ಮೊದಲನೇದಾಗಿ ಏನ್ ಬೇಕಪ್ಪ, ಸ್ವಾಮಿ ಮಹಾರಾಜರ ಸೇವೆ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಮನ್ಯಾಗ ಸ್ವಾಮಿ ಮಹಾರಾಜರ ಅಧಿಷ್ಠಾನ ಇರ್ಬೇಕು. ಸ್ವಾಮಿ ಮಹಾರಾಜರ ಅಧಿಷ್ಠಾನ ಅಂದ್ರೆ ಎಲ್ಲರೂ ತಲೆಯಾಗ ಓಡೋ ಪ್ರಶ್ನೆ ಏನಂದ್ರೆ, ಸ್ವಾಮಿ ಮಹಾರಾಜರ ಮೂರ್ತಿ ತರಬೇಕು, ಆಮೇಲೆ ಸ್ವಾಮಿ ಮಹಾರಾಜರ ಅಧಿಷ್ಠಾನ ನಮ್ಮ ಮನೆಗೆ ಬರ್ಬೇಕು. ಏನೂ ಇಲ್ಲ, ಇನ್ನೂವರೆಗೆ ನಾನು ನಿಮ್ಗೆ ಹೇಳ್ತೇನೆ, ನನ್ನ ಮನೆಗೆ ಸ್ವಾಮಿ ಮಹಾರಾಜರ ಮೂರ್ತಿನೇ ಇಲ್ಲ, ಫೋಟೋ ಅಷ್ಟೇ ಐತಿ. ಯಾಕಂದ್ರೆ ನನಗೇನೋ ಅಕ್ಕಲ್ಕೋಟಕ್ಕೆ ಹೋಗುವಂಥ ಒಂದು ಭಾಗ್ಯ ಕೂಡ ಇನ್ನೂ ಬಂದಿಲ್ಲ. ಇಷ್ಟೆಲ್ಲ ಸೇವೆ ಒಂದೊಂದ್ಸಲ ಅನಿಸ್ತೈತಿ ನನಗೂ, ಇಷ್ಟೆಲ್ಲ ಸೇವೆ ಮಾಡ್ಕೊಂಡು ಸ್ವಾಮಿ ಮಹಾರಾಜರು ಹೋಗಿ ಸಮರ್ಪಣೆ ಹಾಕದಿತ್ತಿಲ್ಲೋ, ಸ್ವಾಮಿ ಮಹಾರಾಜರು ನನಗೆ ಇನ್ನೂ ಅಕ್ಕಲ್ಕೋಟಕ್ಕೆ ಹೋಗುವಂಥ ಅವಕಾಶನ ಕೊಡಿಲ್ಲ ಅಂತ. ಆದ್ರೆ ಸ್ವಾಮಿ ಮಹಾರಾಜರ ಆಜ್ಞೆ ಬರುತ್ತಕ್ಕೆ ನಾವೆಲ್ಲರೂ ಸ್ವಾಮಿ ಭಕ್ತರ ಅಂದ್ಕೂಡಲೇ ಅವ್ರ ನಿಯಮಗಳನ್ನು ಕೂಡ ಪಾಲನೆ ಮಾಡ್ಬೇಕಲ್ಲ. ಯಾಕಂದ್ರೆ ಸ್ವಾಮಿ ಮಹಾರಾಜರ್ಗ ನಾವು ಒಂದು ಹೆಜ್ಜೆ ಇಟ್ಟು ಅಂದ್ರೆ ಅವ್ರು ನಮಗೋಸ್ಕರ 100 ಹೆಜ್ಜೆ ಇಟ್ಟಿರ್ತಾರೆ. ಹಾಗಾಗಿ ಸ್ವಾಮಿ ಮಹಾರಾಜರ ಯೋಜನೆ ತಕ್ಕಂಗೆ ನಾವು ಬದ್ಧವಾಗಿರ್ಬೇಕು. ಹಾಗಾಗಿ ಯಾವಾಗ ನಮ್ಗೆ ಅಲ್ಲಿಂದ ಅಕ್ಕಲ್ಕೋಟಕ್ಕೆ ಹೋಗುವಂಥ ಅವಕಾಶ ಬರ್ತಿದ್ಲ ಅಲ್ಲಿವರೆಗೂ ನಾವು ವೇಟ್ ಮಾಡ್ತೇನೆ. ನನಗೆ ಎಷ್ಟು ಆಗ್ತಿದ್ಲ ಅಲ್ಲಿ ಸೇವೆ ನನ್ನ ಮನ್ಯಾಗ ಸ್ವಾಮಿ ಮಹಾರಾಜರ ಸಮರ್ಪಣೆ ಮಾಡ್ತಿರ್ತೇನೆ. ಇನ್ನು ನನ್ನ ಮನೆಯಾಗೂ ಕೂಡ ಸ್ವಾಮಿ ಮಹಾರಾಜರ ಮೂರ್ತಿ ಇಲ್ಲ ಅಂತ ಹೇಳಿದೆ. ನಾನು ಸ್ವಾಮಿ ಮಹಾರಾಜರ ಫೋಟೋನ ಅಧಿಷ್ಠಾನವನ್ನು ಮಾಡಿದ್ದೇನೆ. ಸ್ವಾಮಿ ಮಹಾರಾಜರ ಒಂದು ಸಣ್ಣ ಫೋಟೋ ಸ್ವಾಮಿ ಕೇಂದ್ರದಾಗ ಸಿಗುವಂಥ ಸ್ವಾಮಿ ಮಹಾರಾಜರ ಫೋಟೋವನ್ನು ನಾನು ಅಧಿಷ್ಠಾನವನ್ನು ಮಾಡಿದ್ದೇನೆ ನಮ್ಮ ಮನ್ಯಾಗ. ಇದೇ ರೀತಿ ಇದೇ ಫೋಟೋ ಮುಂದೆ ನಾನು ಪ್ರತಿದಿನ ನಿತ್ಯ ಸೇವೆಯನ್ನು ಮಾಡ್ತೇನೆ. ಇದೇ ಫೋಟೋ ಮುಂದೆ, ಇದೇ ಸ್ವಾಮಿ ಮಹಾರಾಜರ ಅಧಿಷ್ಠಾನದ ಮುಂದೆ ನಾನು ಪ್ರತಿದಿನ ನಿತ್ಯ ಸೇವೆಯನ್ನು ಮಾಡ್ತಿರ್ತೇನೆ. ಹಾಗಾದ್ರೆ ನಿತ್ಯ ಸೇವೆಗೆ ಏನೇನು ಬೇಕು, ಸ್ವಾಮಿ ಮಹಾರಾಜರ ತುಳಸಿ ಮಾಲೆ, ಜಪಮಾಲೆ ಒಂದು ಬೇಕು, ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಬೇಕು, ನಿತ್ಯ ಸೇವೆ ಗ್ರಂಥ ಬೇಕು. ಇಷ್ಟಿದ್ರೆ ಸಾಕು. ಇಷ್ಟೆಲ್ಲ ಒಂದು ವಸ್ತುಗಳನ್ನು ದೊಡ್ಡ ಖರ್ಚು ಮಾಡ್ತಿರೋವಂಥದ್ದು ಏನಿಲ್ಲ. ಸ್ವಾಮಿ ಮಹಾರಾಜರು ನೀವು ಅಧಿಷ್ಠಾನ ಮಾಡಬೇಕಾದ್ರೆ ಸ್ವಾಮಿ ಮಹಾರಾಜರ ಫೋಟೋನ ನಿಮ್ಮ ಮನೆಯಾಗ ತಂದಿಟ್ರೆ ಸಾಕು. ಆ ಫೋಟೋವನ್ನು ನೀವು ಯಾವುದೇ ಒಂದು ಗುರುವಾರ ದಿನ ತಂದಿಟ್ರೆ ನಡೀತೈತಿ. ಇನ್ನು ಎರಡನೇದ, ಈಗ ನೋಡ್ರಿ ಜಪಮಾಲೆ
ನಾವು ಅನೇಕ ಸಲ ಸ್ವಾಮಿ ಮಹಾರಾಜರ ಜಪಮಾಲೆಯನ್ನು ತೋರಿಸಿದೆನು ನಿಮ್ಗೆ ವಿಡಿಯೋದಾಗ. ಜಪ ಯಾವ ರೀತಿ ಮಾಡ್ಬೇಕು ಸಂಪೂರ್ಣ ಮಾಹಿತಿಯನ್ನು ತೋರಿಸಿದೆ. ಇಲ್ಲಿ ನೋಡಿ, ಇದೇನು ಜಪಮಾಲೆ ಐತ್ಲೆ, 108 ಮನಿ, ಇದು ಮೇರು ಮನಿ, ಇದು ಮೇರು ಮನಿ ಇದಕ್ಕಂತಾರೋ. ನಾವು ಜಪ ಮಾಡ್ಕೊತಂದ್ರೆ ಈ ರೀತಿ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ. ನಮ್ದು ಒಂದು ಮಾಲ್ ಇಲ್ಲಿಗೆ ಬಂದು ಇಲ್ಲಿಂದ ಹೊಳ್ಳಿ ರಿಟರ್ನ್ ಇಲ್ಲಿಗೆ ಬಂದು ಅಂದ್ರೆ ಒಂದು ಮಾಲ್ ನಮಗೆ ಕಂಪ್ಲೀಟ್ ಆಗ್ತೈತಿ. ಮತ್ತು ನಾವು ಹೊಳ್ಳಿ ಜಪವನ್ನು ಮಾಡ್ಕೊತಂದ್ರೆ ಇದೇ ರೀತಿ ಹೋಗ್ಬಾರ್ದು, ಈ ರೀತಿ ಹೊಳಸ್ಕೊಂಡ ಆಮೇಲೆ ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ನಾವು ಪ್ರತಿದಿನ 11 ಮಾಳ 21 ಮಾಳ ಅಂದ್ರೆ ನಿತ್ಯ ಸೇವೆದಾಗ ಏನೈತೆ ಅಂದ್ರೆ 11 ಮಾಳ 3 ಅಧ್ಯಾಯ ಇಷ್ಟ ನಿಯಮ ಐತೆ. ಹಾಗಾಗಿ ನಾನು ನಿಜವಾಗ್ಲೂ ಹೇಳ್ತೇನೆ, ನಾನು 11 ಮಾಳ ನನ್ನ ದಿವಸ ಆಗೋಲ್ಲ. 1 ಮಾಳ ಅಥವಾ 5 ಮಾಳ ಅಷ್ಟು ಆಗ್ತಿರ್ತಾವೆ. ಬೆಳಗ್ಗೆ 1 ಮಾಳ ಮಾಡ್ತಿರ್ತಾನೆ, ಸಾಯಂಕಾಲ ನನ್ನ ನಿತ್ಯ ಅಥವಾ ಸಾಯಂಕಾಲದ ಏನು ಸೇವೆ ಮಾಡ್ತಿರ್ತಾನಲ್ಲ ಅವಾಗ ನನಗೆ ಎಷ್ಟು ಅಥವಾ ಅಷ್ಟು ಮಾಳ ಮಾಡ್ತಿರ್ತಾನೋ. ವಿಶೇಷ ದಿನಗಳಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಕೊತೀನಿ ಅಂದ್ರೆ ಅವಾಗ ಮಾಡ್ತೇನೆ. ಪ್ರತಿ ಗುರುವಾರ ನಾನು ಸಾಧ್ಯವಾದ್ರೆ ಮಾಡ್ತಾನೆ, ಇಲ್ಲಾಂದ್ರೆ ನಾನು ಪ್ರತಿನಿತ್ಯದ ಎಷ್ಟು ಸೇವೆ ಇರ್ತಿದ್ರೆ ಅಷ್ಟು ಮಾಡಿರ್ತೇನೆ. ಇನ್ನು ಎರಡನೇದ ಸ್ವಾಮಿ ಚರಿತ್ರೆ ಸಾರಾಮೃತ. ಅದಕ್ಕಿಂತ ಮೊದಲ ನಾವು ಸ್ವಾಮಿ ಮಹಾರಾಜರ ಸ್ತವನ ಓದಬೇಕು. ಇದೇನಿಲ್ಲ, ಇದು ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಗ್ರಂಥ. ನಿತ್ಯ ಸೇವೆ ಅಂದ್ರೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಯಾವ್ಯಾವ ರೀತಿ ಮಾಡಬೇಕು, ಯಾವ್ಯಾವ ವಾರ ಯಾವ್ಯಾವ ಒಂದು ನಾವು ದೇವತೆಯ ಸ್ತೋತ್ರಗಳ ಪಠನೆ ಮಾಡಬೇಕು, ಯಾವ್ಯಾವ ಮಂತ್ರಗಳನ್ನು ಪಠ ಮಾಡಬೇಕು, ಸ್ವಾಮಿ ಮಹಾರಾಜ ಸ್ತವನ, ಪುರುಷ ಸೂಕ್ತ, ಶ್ರೀ ಸೂಕ್ತ, ವೆಂಕಟೇಶ ಸೂತ್ರ, ಸತ್ಯನಾರಾಯಣ ಪೂಜೆ, ಬರ್ತಡೇ ಯಾವ ರೀತಿ ಆಚರಣೆ ಮಾಡಬೇಕು, ನಾವು ಪ್ರತಿಯೊಂದು ಮಾಹಿತಿ ಪ್ರತಿಯೊಂದು ಸ್ತೋತ್ರ ಕೂಡ ಇದ್ರಾಗಿದೆ. ವಿಷ್ಣು ಗಾಯತ್ರಿ ಮಂತ್ರ, ಲಕ್ಷ್ಮೀ ಗಾಯತ್ರಿ ಮಂತ್ರ ಪ್ರತಿಯೊಂದು ಇದ್ರಾಗಿದ್ದಾವೆ. ಮತ್ತು ಇದು ದಿಂಡೋರಿ ಪ್ರಣೀತ್ ವತಿಯಿಂದ ಮಾರ್ಗದರ್ಶನ ಅಂದ್ರೆ ದಿಂಡೋರಿ ಪ್ರಣೀತ್ ವತಿಯಿಂದ ಪ್ರಿಂಟ್ ಆದಂಥ ಬುಕ್ ಐತಿ. ಇದು ಕನ್ನಡದಾಗ ಸಿಕ್ಕಿದೆ. ನಾ ಇದನ್ನು ಯೂಸ್ ಮಾಡ್ಕೊತ ಒಂದು 3 ವರ್ಷ ಆಯಿತು. ನನಗೆ ಮೊದಲೇದಾಗ ಮರಾಠಿ ಇತ್ತು, ಆದರೆ ಈಗ ನಂಗೆ ಈ ಕನ್ನಡದಾಗ ಸಿಕ್ಕಿದೆ ಅಂದ್ರೆ ಇದನ್ನು ಯೂಸ್ ಮಾಡ್ಕೋದೇನು. ಈಗ ನಂಗೆ ಮರಾಠಿ ನಾವು ಓದ್ಬೋದು, ಆದರೆ ಒಂದೊಂದು ಅಕ್ಷರ ಒಂದೊಂದು ಪದಗಳ ಅರ್ಥ ನಮ್ಗೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗೋಲ್ಲ. ಆದರೆ ಕನ್ನಡ ಇತ್ತಂದ್ರೆ ಅದು ಓದುವಂಥ ಅರ್ಥ ಕೂಡ ಗುರ್ತಾತೈತಿ. ಇದ್ರಾಗ ವೆಂಕಟೇಶ ಸೂತ್ರ, ಇದ್ರಾಗ ಗುರುಚರಿತ್ರಿಕ ಅವತರಣಿಕ ಕೂಡ ಐತಿ. ಸ್ವಾಮಿ ಚರಿತ್ರೆ ಅವತರಣಿಕ ಅಂದ್ರೆ ಅವು ಸಂಪೂರ್ಣ ಮಾಹಿತಿ ಏನಿರ್ತಾವಲ್ಲ, ಸಂಪೂರ್ಣ ಅಧ್ಯಾಯ ಏನಿರ್ತಾವಲ್ಲ ಅದನ್ನು 2 ಲೈನ್ದಾಗ ವಿವರಣೆಯನ್ನು ಮಾಡಿರ್ತಾರೋ. ಅವು 51-52 ಸ್ತೋತ್ರಗಳು ಇರ್ತಾವೆ. ಅದನ್ನು ಕೂಡ ನಾವು ಪ್ರತಿನಿತ್ಯ ಓದ್ಬೋದು. ಅದರ ಗುರುಚರಿತ್ರೆಗೆ ಓದಿದ್ರೆ ಸಮಾನ ಇರ್ತೈತಿ. ಇನ್ನಿದ್ರಾಗ ಇಷ್ಟೆಲ್ಲ ಮಾಹಿತಿ ಐತೆ ನೋಡ್ರಿ. ಇಲ್ಲಿ ಶ್ರೀ ಸೂಕ್ತ, ಪುರುಷ ಸೂಕ್ತ, ನಾವು ಸ್ವಾಮಿ ಮಹಾರಾಜರ ಅಭಿಷೇಕ ಹಾಕ್ಬಿಟ್ನಾಗ ಶ್ರೀ ಸೂಕ್ತ ಪುರುಷ ಸೂಕ್ತ ಪಠನೆ ಮಾಡಿರ್ತೇವೆ. ಕುಲದೇವತೆ ಧ್ಯಾನ ಅಥವಾ ಶ್ರೀ ಕವಚ ಸ್ತೋತ್ರಮ, ಶಾಂತಿ ಮಂತ್ರ, ಪ್ರಾರ್ಥನೆ, ಐಕ್ಯ ಮಂತ್ರ ಕೂಡ ಇದ್ರಾಗ ಐತಿ. ನಾವು ಐಕ್ಯ ಮಂತ್ರ ಎಲ್ಲ ಕಡೆ ಈಗ ನೋಡ್ರಿ, ಐಕ್ಯ ಮಂತ್ರ ಪ್ರತಿದಿನ ಮನ್ಯಾಗ ಯಾರ ಮನ್ಯಾಗ ವಾದ ವಿವಾದಗಳು ಅಥವಾ ಮನಃಶಾಂತಿ ಇಲ್ಲ ಅಂದ್ರೆ ಈ ಐಕ್ಯ ಮಂತ್ರವನ್ನು ಕೂಡ ಪ್ರತಿದಿನ ಪಠನೆ ಮಾಡ್ಬೋದು. ಸ್ವಾಮಿ ಕೇಂದ್ರದಾಗ ನಾವು ಇವಾಗ ಹೋಗ್ತಿಲ್ಲ, ಅಲ್ಲಿ ಐಕ್ಯ ಮಂತ್ರದ ಒಂದು ಪಠನೆ ಪ್ರತಿನಿತ್ಯ ಮಾಡ್ತಿರ್ತಾರೆ. ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತ ಈ ಗ್ರಂಥ ನೋಡ್ರಿ, ಇದು ಹಳೇದೈತಿ. ನಾನು ಮೊದಲಿಂದ ಯೂಸ್ ಮಾಡ್ಕತ್ತಂತ ಗ್ರಂಥ ಐತಿ. ನಮ್ಮ ಸಮೂಹ ಒಂದು ಸ್ವಲ್ಪ ನಾವು ಓದೋದ್ನಾಗ ಇದನ್ನೆಲ್ಲ ಹರದೆಲ್ಲ ಇದು ಮಾಡಿದೆ. ಇದನ್ನ ನಾ ಗ್ರಂಥ ಏನೋ ಚೇಂಜ್ ಮಾಡಿಲ್ಲ, ಆದರೂ ಇದನ್ನು ಚೇಂಜ್ ಮಾಡಿಲ್ಲ. ಇದನ್ನ ನಾ ಕಂಟಿನ್ಯೂ ಮಾಡ್ಕೋದೇನೋ. ಇದು 21 ಅಧ್ಯಾಯ ಇದಾವೆ. ಇವು ಅಧ್ಯಾಯಗಳೇನು ಭಾಳ ದೊಡ್ಡ ಇಲ್ಲ, ಸಣ್ಣ ಇದಾವೆ. ಯಾರ್ಯಾರು ಗ್ರಂಥ ತರಿಸ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ಗೊತ್ತಿರ್ಬೇಕು. ಇಲ್ಲಿಂದ 1ನೇ ಅಧ್ಯಾಯ ಸ್ಟಾರ್ಟ್ ಆದ್ರೆ ಇಲ್ಲಿಗೆ 1ನೇ ಅಧ್ಯಾಯ ಕಂಪ್ಲೀಟ್ ಆಗ್ತದೆ. ಇಲ್ಲಿಂದ 2ನೇ ಅಧ್ಯಾಯ ಸ್ಟಾರ್ಟ್ ಆದ್ರೆ ಇಲ್ಲಿ 2ನೇ ಅಧ್ಯಾಯ ಕಂಪ್ಲೀಟ್ ಆಗ್ತದೆ. ಇದೇ ರೀತಿ 21 ಅಧ್ಯಾಯ ಇದಾವು. ಸ್ವಾಮಿ ಮಹಾರಾಜರ 21 ಅಧ್ಯಾಯ ಇರ್ತಾವಲ್ಲ, ಇದನ್ನ ಪ್ರತಿನಿತ್ಯ 3 ಅಧ್ಯಾಯ ಓದ್ಬೇಕು. ನಾನು ಶುಕ್ರವಾರಕ್ಕೆ 1, 2, 3 ಆರಂಭ ಆದ್ರೆ ಮುಂದಿನ ಗುರುವಾರ ಬರುವಂಥ ಗುರುವಾರಕ್ಕೆ 21 ಅಧ್ಯಾಯ ಕಂಪ್ಲೀಟ್ ಪೂರ್ಣ ಆಗ್ತಾವ. ನನಗೆ ಯಾವುದೇ ರೀತಿ ಅಡಚಣೆಗಳು ಬಂದವು ಅಂದ್ರೆ ಅಷ್ಟು ಗ್ಯಾಪ್ ಮಾಡಿ ಮತ್ತೆ ನಾವು ಕಂಟಿನ್ಯೂ ಅಂದ್ರೆ ಎಲ್ಲಿಗೆ ಸ್ಟಾಪ್ ಮಾಡಿರ್ತೇನೋ 15ನೇ ಅಧ್ಯಾಯಕ್ಕೆ ನಂದು ಸ್ಟಾಪ್ ಆಗಿರ್ತಂದ್ರೆ 16ನೇ ಅಧ್ಯಾಯದಿಂದ ಹೊಳ್ಳಿನೇ ಪ್ರಾರಂಭ ಮಾಡ್ತೇನೆ. ಈ ರೀತಿ ನಾವು ನಿತ್ಯ ಸೇವೆಯನ್ನು ಮಾಡಬೇಕು. ನಿತ್ಯ ಸೇವೆ ಮಾಡ್ಕತ್ತು ಅಂದ್ರೆ ನಮ್ಮ ಪ್ರಾರಬ್ಧ ಅಥವಾ ನಮ್ದು ಏನು ಇರ್ತಿದ್ಲ ಅದೆಲ್ಲ ಕಡಿಮೆ ಆಗ್ತೈತಿ. ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ತಕ್ಷಣ ಯಾವುದೇ ರೀತಿ ಚಮತ್ಕಾರ ಅಂತೂ ಆಗೋಲ್ಲ, ಆದ್ರೆ ಆಗ್ತೈತಿ ಯಾವಾಗ ನಮ್ಮ ಸೇವೆ ಪೂರ್ಣ ಪ್ರಮಾಣದಾಗ ಜಾಸ್ತಿ ಆಗ್ಬೇಕು. ಸ್ವಾಮಿ ಮಹಾರಾಜರ ಜಪದ ಲೆಕ್ಕ ನೀವು ಈ ಗ್ರಂಥದಾಗ ನೀವು ನೋಡಿರ್ಬೇಕು. ಬಾಳಪ್ಪ ಮಹಾರಾಜರ ಕಡೆಯಿಂದ ಸ್ವಾಮಿ ಮಹಾರಾಜ ಜಪದ ಲೆಕ್ಕವನ್ನು ಪಡ್ಕೊತಿರ್ತಾರೆ. ಯಾಕಂದ್ರೆ ಸ್ವಾಮಿ ಮಹಾರಾಜರ ಜಪದ ಲೆಕ್ಕ ಎಲ್ಲದಕ್ಕಿಂತ ಹೆಚ್ಚು ಸ್ವಾಮಿ ಮಹಾರಾಜರ ನಾಮಸ್ಮರಣೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ನಾವು ತಾರಕ ಮಂತ್ರದ ಪಠನೆಯನ್ನು ಮಾಡೋದಿದೆ. ತಾರಕ ಮಂತ್ರದಾಗ ನಿಮ್ಗೆ ಎಷ್ಟೋ ಸಲ ಕಮ್ಯುನಿಟಿ ಪೋಸ್ಟ್ ಇದ್ದಾಗ ತಾರಕ ಮಂತ್ರ ಸಂಪೂರ್ಣ ಮಾಹಿತಿ ವಿಡಿಯೋನ ಸಕಟ್ನ ಹಾಕಿದ್ದೇನೆ. ಇನ್ನು ನಿಮ್ಮ ಸ್ವಾಮಿ ಮಹಾರಾಜರ ಯಾವೇ ಸೇವಾದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮುಖಾಂತರ ಹಾಕ್ರಿ. ನನಗೆ ಗೊತ್ತಿರುವಂಥ ಸ್ವಾಮಿ ಭಕ್ತರ ಕಡೆಯಿಂದ ನನಗೆ ಗೊತ್ತಿತ್ತಂದ್ರೆ ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೇನೆ. ಇಲ್ಲಪ್ಪ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಥವಾ ಸಂಪೂರ್ಣ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಂದ್ರೆ ನನಗೆ ಗೊತ್ತಿರುವಂಥ ಸ್ವಾಮಿ ಭಕ್ತರ ಕಡೆಯಿಂದ ಆ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಶೇರ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿರ್ತೇನೆ. ಇನ್ನು ನನ್ನ ತೆಕ್ಕಿರುವಂಥ ಇನ್ನೇ 2 ಗ್ರಂಥಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡ್ರಿ, ಈ ಗ್ರಂಥಗಳು ಏನಿದಾವಲ್ಲ ಇವು 2 ಗ್ರಂಥಗಳು ಅತ್ಯಂತ ನೋಡೋಕ್ಕೆ ಸಣ್ಣ ಗ್ರಂಥಗಳು, ಆದರೆ ಇದರ ಪ್ರಭಾವ ಮಾತ್ರ ಅತ್ಯಂತ ನಮ್ಮ ಜೀವನದಾಗ ಒಂದು ಏನೋ ನಾವು
ಊಹಿಸೋದು ಕೂಡ ಕೊಟ್ಟು ಹೋಗುವಂಥ ಗ್ರಂಥಗಳಿಗೆ ಈ ಗ್ರಂಥ ಏನಿಲ್ಲ ಗುರುಚರಿತ್ರ 14ನೇ ಮತ್ತು 18ನೇ ಅಧ್ಯಾಯ ಐತಿ. ನಾವು ಗುರುಚರಿತ್ರ ಓದ್ತಿರ್ತವಲ್ಲ ಅದ್ರಾಗ ಅತ್ಯಂತ ಪ್ರಮುಖ ಮೇರು ಅಧ್ಯಾಯ ಅಂತ ಹೇಳಿ ಗುರುತಿಸಲ್ಪಡ್ತಾರಲ್ಲ ಆ ಅಧ್ಯಾಯಗಳ ಸಂಪೂರ್ಣ PDF ಈ ಗ್ರಂಥದಾಗೈತಿ. ಇದನ್ನ ನಾನು ನರಸಿಂಹವಾಡಿ ಇದ್ರ ರೇಟ್ ಭಾಳ ಇಲ್ಲ, 10 ರೂಪಾಯಿ ಅಷ್ಟೇ ಐತಿ ನೋಡ್ರಿ. ನಾವು ಎಲ್ಲೋ ಎಷ್ಟೋ ಹಣ ಯಾವುದಕ್ಕೋ ಹಾಸ್ಪಿಟ್ಲ್ಗಾಗಲಿ ಯಾವುದಕ್ಕೋ ಹೋಗ್ಲಿ ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡ್ತಿರ್ತೀವಿ, ಆದ್ರೆ ನಮ್ಗೆ ಯಾವುದೇ ರೀತಿ ಒಂದು ಅದ್ರ ಪ್ರಯೋಜನ ಆಗ್ತಿರಲ್ಲ, ನಮ್ಗೆ ಇನ್ನಷ್ಟೇ ತ್ರಾಸ ಆಗ್ತಿರ್ತೈತೆ. ಯಾವುದೋ ಒಂದು ಸಮಸ್ಯೆ ಆಗಲಿ ಏನೇ ಇರಲಿ, ಆದ್ರೆ ನೀವು ಒಂದು ವೇಳೆ ನಿಮ್ಗೆ ಯಾವುದೋ ಒಂದು ಅನಾರೋಗ್ಯ ಸಮಸ್ಯೆ ಇತ್ತು ಅಥವಾ ಆರ್ಥಿಕವಾಗಿ ಹಿಂದಿತ್ತು ಅಥವಾ ಯಾವುದೇ ಈ ಗ್ರಂಥದ ಮೇಲೆ ಸಕಟ್ ಕೊಟ್ಟಿದ್ದಾರೆ ನೋಡಿ. 14ನೇ ಅಧ್ಯಾಯ ಯಾವ್ದಕ್ಕೆ ಓದ್ಬೇಕಂತ ಸಂಕಟ ಪರಿಹಾರ ಮನೋಕಾಮನ ಪೂರ್ಣ ಮಾಡುವ ವರ ಪ್ರಸನ್ನ ಕೊಡುವ 14ನೇ ಅಧ್ಯಾಯ. ಇನ್ನು 18ನೇ ಅಧ್ಯಾಯ ದಾರಿದ್ರ್ಯ ಪರಿಹಾರ ಅಷ್ಟ ಐಶ್ವರ್ಯ ಪ್ರಾಪ್ತಿ ಸುಖ ಸಮೃದ್ಧಿ ಪ್ರಾಪ್ತಿ ಮಾಡಿ ಕೊಡುವ 18ನೇ ಅಧ್ಯಾಯ. ಇದ್ರ ಮ್ಯಾಗ ಕೊಟ್ಟಿದಾರ ಅನ್ಕೂಲ ಅಷ್ಟದ್ರ ಪ್ರತಿಫಲನೂ ಕೂಡ ಐತಿ. ನಾವು ಓದ್ಕೊತ ಅಂದ್ರೆ ಶ್ರದ್ಧೆ ಭಕ್ತಿಯಿಂದ ನಾ ಈ ಗ್ರಂಥದ 51 ಸಲ ಪಾರಾಯಣ ಅಂದ್ರೆ ಪ್ರತಿ 51 ದಿನ ಈ ಗ್ರಂಥದ ಪಾರಾಯಣ ಕೂಡ ನಾ ಮಾಡಿದೆನು. ಪ್ರತಿ ಗುರುವಾರ ನಾ ಈ ಗ್ರಂಥ ಒಂದು ಸಲ ಇದನ್ನ 14ನೇ 18ನೇ ಇದ್ರಾಗ ಘೋರಕಷ್ಟದವರ ಸೂತ್ರ ಮತ್ತು ದತ್ತ ಮಹಾರಾಜರ ಆರತಿ ಕೂಡ ಕೊಟ್ಟಿದ್ದರು. ಇದನ್ನ ಪ್ರತಿ ಗುರುವಾರ ಪಠಣೆ ಮಾಡ್ತಾನು. ಇನ್ನ ಇದು ನೋಡ್ರಿ ಸ್ವಾಮಿ ಮಹಾರಾಜರ ಲಘು ಗುರುಚರಿತ್ರೆ ಅಂದ್ರೆ ನಾವು ಒಂದೊಂದ್ಸಲ ಗುರುಚರಿತ್ರೆ ನಿಯಮಗಳು ಭಾಳ ಇರ್ತಾವು. ಕೆಲವೊಂದ್ಸಲ ಆ ನಿಯಮಗಳನ್ನ ಪಾಲನೆ ಮಾಡಿ ಗುರುಚರಿತ್ರೆ ಮಾಡೋಕ್ಕಾಗಲ್ಲ. ಅಂತ ಟೈಮ್ದಾಗ ಈ ಲಘು ಗುರುಚರಿತ್ರೆ ಪಾರಾಯಣ ಮಾಡಬಹುದು. ಈ ಲಘು ಗುರುಚರಿತ್ರೆ ಪಾರಾಯಣ ಏನಿಲ್ಲ ಸೇಮ್ ಗುರುಚರಿತ್ರೆ ಆದರೆ ಶಾರ್ಟ್ಕಟ್ ಅಧ್ಯಾಯಗಳು ಇರ್ತಾವ. ಗುರುಚರಿತ್ರೆದಾಗ ಯಾವ ರೀತಿ ದೊಡ್ಡ ಅಧ್ಯಾಯಗಳು ಇರ್ತಾವಲ್ಲ ಅದರ ಅರ್ಥ ಮೇನ್ ಅರ್ಥ ಏನಿರ್ತೈತಿ ಇದ್ರಾಗ ಇರ್ತೈತಿ. ಸಂಪೂರ್ಣವಾಗಿ ಅರ್ಥ ಗುರುಚರಿತ್ರದ ಅರ್ಥ ಇರ್ತೈತಿ, ಆದ್ರೆ ಶಾರ್ಟ್ಕಟ್ ಅಧ್ಯಾಯಗಳು ಇರ್ತಾವು. ಹಾಗಾಗಿ ಇದು ಲಘು ಗುರುಚರಿತ್ರೆ. ಇದು 1 ಲಕ್ಷ ಮ್ಯಾಲ ಇದ್ರ ಮಾರಾಟ ಆಗಿದಾವೆ. ಸ್ವತಃ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 1 ಲಕ್ಷ ಪ್ರತಿ ದಾಖಲೆ ಮಾರಾಟ. ನಿತ್ಯ ಪಾರಾಯಣ ಗ್ರಂಥ ಪ್ರತಿನಿತ್ಯ ನಾವು ಈ ಪಾರಾಯಣವನ್ನು ಮಾಡ್ಬೋದು. ಅಂದ್ರೆ 53 ಅಧ್ಯಾಯ ಇರ್ತಾವ ಇದ್ರಾಗ ಪ್ರತಿದಿನ 7 ಅಥವಾ ನಮ್ಗೆ ಯಾವಾಗ ಆತಿಲ್ಲ ಅವಾಗ ನಾವು ಈ ಲಘು ಗುರುಚರಿತ್ರೆ ಪಾರಾಯಣವನ್ನ ಪ್ರತಿದಿನ ಕೂಡ ನಾವು ಪಾರಾಯಣ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ನಿಯಮಗಳನ್ನ ಪಾಲನೆ ಇಲ್ಲ. ನಾನ್ ವೆಜ್ ಊಟ ಮಾಡಿರ ಅದು ನಾವು ಇದನ್ನ ಪಾರಾಯಣ ಮಾಡ್ಬೋದು. ಇಷ್ಟೆಲ್ಲ ಗ್ರಂಥಗಳ ಸೇವೆನ ಪ್ರತಿದಿನ ಮಾಡ್ತಿರ್ತೇನೆ. ನಾ ಏನು ನಿಮ್ಗಿಂತ ಬೇರೆ ಏನು ಮಾಡಿಲ್ಲ. ಅಥವಾ ಸ್ವಾಮಿ ಮಹಾರಾಜರು ಯಾವ್ಯಾವ ಸೇವೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೇನಲ್ಲ ಆ ಸೇವೆಗಳನ್ನು ಕೂಡ ನಾನು ನಿಮ್ಮ ಜೊತೆ ಮಾಡ್ತಿರ್ತೇನೆ. ಮೊದಲನೇದಾಗಿ ನಾನು ಸ್ವಾಮಿ ಮಹಾರಾಜರ ನಿತ್ಯ ಸೇವೆನ ನನಗೆ ಎಷ್ಟೇ ಏನಿರಲಿ, ಎಷ್ಟೇ ಒಂದು ನನ್ನ ಕೆಲಸ ಇರಲಿ, ಒಂದು 15 ನಿಮಿಷ 20 ನಿಮಿಷ ತೆಗೆದ ನಾನು ಸ್ವಾಮಿ ಮಹಾರಾಜರ ನಿತ್ಯ ಸೇವೆನ ಮಾಡಿ ನಾನು ಮುಂದಿನ ಕೆಲಸವನ್ನು ಮಾಡ್ತಿರ್ತೇನೆ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಸಪೋರ್ಟ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಇದೇ ರೀತಿ ಇರಲಿ. ಯಾಕಂದ್ರೆ ಸ್ವಾಮಿ ಮಹಾರಾಜರ ಸೇವೆಯನ್ನ ಇನ್ನು ಹೆಚ್ಚಿನ ಪ್ರಮಾಣದಾಗ ಪ್ರಸಾರ ಮಾಡೋದೈತಿ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆ ಸ್ವಾಮಿ ಭಕ್ತರನ್ನ ಸ್ವಾಮಿ ಸೇವೆದಾಗ ರುಜು ಮಾಡೋದೈತಿ. ಅದಕ್ಕೆಲ್ಲರೂ ನಿಮ್ಮ ಸಪೋರ್ಟ್ ಬೇಕು. ನೀವು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆನ ಪ್ರಸಾರ ಮಾಡ್ಬೇಕಂದ್ರೆ ಸ್ವಾಮಿ ಮಹಾರಾಜರ ಸೇವೆಯನ್ನ ಮಾಡಿ ನಿಮ್ಮ ಅನುಭವನ ನಾವು ಶೇರ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ಅನುಭವಗಳು ಅನೇಕ ಸ್ವಾಮಿ ಭಕ್ತರ ಅದೇ ಕಷ್ಟದಿಂದ ಓದಿರ್ತಾರೆ, ಆದ್ರೆ ಅವ್ರಿಗೆ ಮಾರ್ಗಗಳು ಸಿಗೋದು. ಅವಾಗ ನೀವು ಅನುಭವಗಳನ್ನ ಶೇರ್ ಮಾಡ್ಕೊಂಡ್ರೆ ನಿಮ್ಮ ಮಾತು ನಿಮ್ಮ ಅನುಭವಗಳು ಅವರಿಗೆ ಅನೇಕ ಸ್ವಾಮಿ ಸೇವೆಯನ್ನ ಮಾಡಕ್ಕೆ ಒಂದು ಪ್ರೇರಣೆ ಆಗ್ತೈತಿ. ಮತ್ತು ಸ್ವಾಮಿ ಸೇವೆಯ ಮ್ಯಾಗ ಒಂದು ರೀತಿ ವಿಶ್ವಾಸ ಇಲ್ದಾರೆ ಕೂಡ ವಿಶ್ವಾಸ ಮೂಡ್ತೈತಿ. ನೋಡ್ರಿ ಯಾವುದೇ ಒಂದು ವಸ್ತು ಆಗಲಿ ಯಾವುದೇ ಒಂದು ಸೇವೆದಾಗಲಿ ಮೊದಲೇ ನಮ್ಗೆ ವಿಶ್ವಾಸ ಇರಲಿ. ಯಾವಾಗ ನಾವು ಆ ಸೇವೆಯ ಪ್ರಚಿತಿಯನ್ನು ಪಡ್ಕೋತಿಲ್ಲ ಅವಾಗ ನಮ್ಗೆ ಆ ಸೇವೆಯ ಮ್ಯಾಗ ಇನ್ನಷ್ಟು ದೃಢವಾಗಿ ವಿಶ್ವಾಸ ಹೆಚ್ಚಾಗ್ತೈತಿ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಯಾರೇ ಒಂದು ಸಣ್ಣ ಪುಟ್ಟ ಅನುಭವ ಬಂದಿರುವ ಸೇವೆ ಮಾಡಿದ ಕೂಡಲೇ ಅನುಭವವನ್ನು ಶೇರ್ ಮಾಡ್ಕೊರಿ. ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಸಮರ್ಪಣೆ ಮಾಡ್ತಿದ್ದನು. ಶ್ರೀ ಸ್ವಾಮಿ ಸಮರ್ಥ.